ಸಂಚಿಕೆ ಶೂನ್ಯಲ್ಲಿ ನಡೆದ ಘಟನೆಯಿಂದ ಬೇಜಾರಾದ ರೋಹಿಣಿ ರೂಮಲ್ಲಿ ಅಳ್ತಾ ಕೂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಮನೋಜ್ ಬರ್ತಾನೆ. ಮನೋಜ್ನ ನೋಡಿದಂತ ರೋಹಿಣಿ ಕೋಪದಿಂದ, ಇಷ್ಟೆಲ್ಲ ಆದ್ರೂ ನನಗೆ ಸಮಾಧಾನ ಮಾಡೋದ್ ಬಿಟ್ಟು ಸಮರ್ಥನೆ ಕೊಡ್ತಾ ಇದ್ದೀರಾ? ಇನ್ಮೇಲೆ ಈ ಮನೇಲಿ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ನನ್ಗೆ ಯಾರು ಇಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾಳೆ. ಆದ್ರೂ ಸಹ ಮನೋಜ್ ಅವಳನ್ನ ತಡೆಯೋದಿಲ್ಲ. ಅದನ್ನ ನೋಡಿ ಬೇಜಾರಾದಂತ ರೋಹಿಣಿ ಅಲ್ಲಿಂದ ಹೊರಟು ನೇರವಾಗಿ ತನ್ನ ತಾಯಿ ಮನೆಗೆ ಬಂದು ನಡೆದ ಘಟನೆ ಎಲ್ಲ ಹೇಳಿ ಅಳ್ತಾ ಇರ್ತಾಳೆ. ಆಗ ಪ್ರಮೀಳಾ ರೋಹಿಣಿನ ಸಮಾಧಾನ ಮಾಡ್ತಾಳೆ. ಇಲ್ಲಮ್ಮ, ಇನ್ಮೇಲೆ ನಾನು ಆ ಮನೆಗೆ ಹೋಗಲ್ಲ, ನಾನು ಆ ಸೂರ್ಯನ ಎದುರು ಹಾಕೋಬಾರ್ದಾಗಿತ್ತು, ತಗ್ಗಿ ಬಗ್ಗಿ ನಡಿಬೇಕಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಗೋಳಾಡ್ತಾ ಇರ್ತಾಳೆ. ಆಗ ಪ್ರಮೀಳಾ ರೋಹಿಣಿಗೆ ಸಮಾಧಾನ ಮಾಡಿ, ನೋಡಮ್ಮ, ನೀನು ಕಷ್ಟಪಟ್ಟು ಆ ಬದುಕನ್ನ ಕಟ್ಕೊಂಡಿದ್ದೀಯಾ, ಒಂದೇ ದಿವಸಕ್ಕೆ ಬೇಜಾರಾಗಿ ಈ ರೀತಿ ನಿರ್ಧಾರ ತಗೊಂಡ್ರೆ ಹೇಗೆ? ನೀನು ಅದೇ ಮನೆಯಲ್ಲಿ ಬಾಳ್ಬೇಕು, ಎಲ್ಲರ ಮನಸ್ಸನ್ನ ಗೆಲ್ಬೇಕು, ಎಲ್ಲಿ ಸೋತಿದ್ಯೋ ಅಲ್ಲೇ ತಲೆ ಎತ್ತಿ ನಿಂತ್ಕೋಬೇಕು, ಯಾರು ನಿನಗೆ ಅವಮಾನ ಮಾಡಿದ್ರೋ ಅವರೇ ನಿನಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಬುದ್ಧಿ ಹೇಳಿ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಮನೆಗೆ ಬಂದ ರೋಹಿಣಿ ತನ್ನತ್ತೆ ಶಾಂತಿ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳಿ ರೂಮಿಗೆ ಬರ್ತಾಳೆ. ಆದರೆ ಶಾಂತಿ ರೋಹಿಣಿ ಮೇಲೆ ಕೋಪ ಮಾಡಿಕೊಂಡು ಕುತ್ಕೊಂಡಿರ್ತಾಳೆ. ರೋಹಿಣಿನ ನೋಡಿ, ಮತ್ತೆ ನಾಟಕ ಮಾಡಕ್ ಬಂದಿ ಅಂತ ಹೇಳಿದಾಗ, ನೋಡಿ ಅತ್ತೆ, ನೀವು ಸೂರ್ಯ ಅವ್ರ ಮಾತನ್ನ ಕೇಳಿ ನನ್ನ ಮೋಸಗಾತಿ ಅಂತ ಅನ್ಬೇಡಿ. ನಿಜ, ಆ ಛಾಯಾ ಅವ್ರು ಸಿಕ್ಕಿದ್ದು ನಿಜ, ಛಾಯಾ ಅವರಿಂದ ನಾವು ದುಡ್ಡು ವಸೂಲಿ ಮಾಡಿದ್ದು ನಿಜ. ಆದರೆ ಆ ದುಡ್ಡಲ್ಲಿ ನಾನು ಒಂದೇ ಒಂದು ಹೇರ್ ಕ್ಲಿಪ್ನು ತಗೊಂಡಿಲ್ಲ, ಎಲ್ಲ ನಿಮ್ಮ ಮಗನಿಗೋಸ್ಕರನೇ ಖರ್ಚು ಮಾಡಿದ್ದು. ನೀವೇ ನೋಡಿದ್ರಲ್ಲ ಸೂರ್ಯ ಅವರು ನಮ್ಮನ್ನ ಯಾವ ರೀತಿ ಅವಮಾನ ಮಾಡ್ತಿದ್ರು ಅಂತ. ಆ ರೀತಿ ಅವಮಾನ ಆಗಬಾರ್ದು ಅಂತ ಹೇಳಿ ನಾನು ಮಾಡಿದ ಉಪಾಯ ಇದು. ನಾನು ನೀವು ಎಷ್ಟು ಸಾರಿ ಅವನ ಮುಂದೆ ತಲೆ ತಗ್ಸಿದೇವಿ, ಆದರೆ ನೀವು ಅದನ್ನೆಲ್ಲ ಯೋಚನೆ ಮಾಡದೆ ನನ್ನನ್ನೇ ಮೋಸ್ಕಾತಿ ಅಂತ ಅಂದ್ಬಿಟ್ರಿ. ಆಗ ಶಾಂತಿ ಕೋಪದಿಂದ ರೋಹಿಣಿ ಹತ್ರ ಬಂದು, ಏನೇ ಅದಕ್ಕಂತ ಅಷ್ಟು ದೊಡ್ಡ ನಿರ್ಧಾರನ ನೀನು ಹೇಗೆ ತಗೊಂಡೆ? ನೋಡೆ ಗುಂಗ್ರಿ, ನೀನು ನನ್ನ ಮಗನ ಪಾಲಿಗೆ ಊರ್ವಶಿನೇ ಆಗಿರ್ಬೋದು, ಆದರೆ ನನ್ನ ಪಾಲಿಗೆ ರಾಕ್ಷಸಿನೇ. ನೋಡೆ, ನನ್ನ ಮಗ ಇಷ್ಟು ವರ್ಷ ಇಷ್ಟು ದಿನದಲ್ಲಿ ಒಂದು ದಿನನೂ ನನ್ನ ಹತ್ರ ಸತ್ಯನ ಮುಚ್ಚಿಟ್ಟಿರಲಿಲ್ಲ, ಅಂಥದ್ರಲ್ಲಿ ಇಷ್ಟು ದೊಡ್ಡ ಸತ್ಯನ ನನ್ನಿಂದ ಮುಚ್ಚಿಟ್ಟಿದ್ದಾನೆ. ಅದು ಯಾರಿಂದ? ನಿನ್ನಿಂದ. ನೋಡೆ, ನನ್ನ ಮಗ ಇಷ್ಟು ದಿನ ಆದರೂ ಏನೇ ಆದರೂ ಅದನ್ನು ನನ್ನ ಹತ್ರ ಹೇಳ್ತಿದ್ದ, ಅಂತ ನನ್ನ ಮಗ ಇವತ್ತು ಆ ಸತ್ಯನ ಮುಚ್ಚಿಟ್ಟಿದ್ದಾನೆ. ಅವನ ತಲೆ ತಿಕ್ಕಿದ್ದು ಯಾರು ಗೊತ್ತಾ? ನೀನೇ ಕಣೆ, ನಾಯಿ ಕುನ್ನಿ ಅಂತ ರೋಹಿಣಿನ ಬೈತಾ ಇರ್ತಾಳೆ. ಹೌದು, ನನ್ನ ಗಂಡ ದುಡ್ದಿರೋ ದುಡ್ಡನ್ನ ಖರ್ಚು ಮಾಡೋಕ್ಕೆ ನಿನಗೆ ಯಾರೇ ಅಧಿಕಾರ ಕೊಟ್ಟಿದ್ದು ಅಂತ ಹೇಳಿ ರೋಹಿಣಿನ ಕೈ ಹಿಡಿದು ಎಳಿತಾ ಇರ್ತಾಳೆ ಶಾಂತಿ. ಆಗ ಶಾಂತಿ, ನಿನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತೆ? ಯಾವನೇ ಹೇಳ್ಕೊಟ್ಟಿದ್ದು ನಾಯಿ ಕುನ್ನಿ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ. ಹಾಗೆ ನೋಡೆ, ಇಲ್ಲಿಂದ ಹೊರಟ್ಬಿಡು, ಇನ್ನು ಒಂದು ಸೆಕೆಂಡ್ ನೀನೇನಾದರೂ ಇಲ್ಲಿದ್ರೆ ಅಂದರೆ ನಾನು ನಿನ್ನ ಕುತ್ತಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಕೋಪ ಮಾಡಿಕೊಂಡು ರೋಹಿಣಿಗೆ ಬೈತಿರುವಾಗ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಘಟನೆಯಿಂದ ಬೇಜಾರಾದ ರೋಹಿಣಿ ರೂಮಲ್ಲಿ ಅಳ್ತಾ ಕೂತ್ಕೊಂಡಿರ್ತಾಳೆ. ಆಗ ಶೀಲಾ ಫೋನ್ ಮಾಡಿ, ಏನಮ್ಮ ರೋಹಿಣಿ ಹೇಗಿದೆಯಾ ಅಂತ ಹೇಳಿ ವಿಚಾರಿಸಿದಾಗ, ಹ್ಞೂ ಆಂಟಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಿರುವಾಗ, ಅದೇಗಮ್ಮ ಚೆನ್ನಾಗಿರ್ತೀಯಾ, ಮತ್ತೆ ನಿನ್ನನ್ನು ನಾಯಿ ಹೊಡೆದ್ರಂತೆ ಅಂತ ಹೇಳಿದಾಗ ಆ ಮಾತನ್ನು ಕೇಳಿ ರೋಹಿಣಿಗೆ ತುಂಬ ಕೋಪ ಬರುತ್ತೆ. ಅಲ್ಲಮ್ಮ, ನಾನೇನೋ ನಿನ್ನನ್ನು ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ. ಅಲ್ಲ, ದುಡ್ಡು ಬೇಕಂದರೆ ನನ್ನನ್ನು ಕೇಳ್ಬೋದಿತ್ತು, ನಾನು ಕೊಡ್ತಿದ್ದೆ. ಅದನ್ನು ಬಿಟ್ಟು ನಿಮ್ಮ ಮಾವನ ದುಡ್ಡನ್ನ ತೊಗೊಂಡು ಆ ಮನೇಲಿ ದಬ್ಬಾಳಿಕೆ ಮಾಡ್ತಿದ್ದೀಯಂತೆ. ಅಲ್ಲಮ್ಮ, ಮನೋಜನ ಜೀವನದಲ್ಲಿ ಬಂದಿರೋ ಮಹಾಲಕ್ಷ್ಮಿ ಅಂತ ಅಂದ್ಕೊಂಡಿದ್ದೆ ನಾನು. ನೀನೇನಮ್ಮ ಯಾರ್ದೋ ದುಡ್ಡನ್ನ ತೊಗೊಂಡು ಎಲ್ಲಮ್ಮ ಜಾತ್ರೆ ಮಾಡಿಬಿಟ್ಟಿದೀಯಾ ಅಂತ ಹೇಳಿದಾಗ ರೋಹಿಣಿಗೆ ತುಂಬ ಕೋಪ ಬರ್ತಿರುತ್ತೆ. ಆಗ ರೋಹಿಣಿ, ಹೌದ್ರಿ, ನಾನೇ ಅದನ್ನೆಲ್ಲ ಮಾಡಿದ್ದು. ಅಲ್ಲ, ನೀವ್ಯಾರು ಇದನ್ನೆಲ್ಲ ಕೇಳೋಕೆ ಅಂತ ಹೇಳಿ ರೋಹಿಣಿ ಪ್ರಶ್ನೆ ಮಾಡಿದಾಗ, ನಾನು ನಿನ್ನ ತಾಯಿ ಸಮಾನ ಕಣಮ್ಮ ಅಂತ ಹೇಳಿ ಶೀಲಾ ಹೇಳ್ತಿರ್ತಾಳೆ. ಆಗ ರೋಹಿಣಿ, ಅಲ್ಲರಿ, ಇನ್ನೂ ವಿಷಯ ನಡೆದು 1 ಗಂಟೆನೂ ಆಗಿಲ್ಲ, ಇದನ್ನೆಲ್ಲ ಯಾರೇ ನಿಮ್ಗೆ ಹೇಳಿದ್ದು ಅಂತ ಕೇಳಿದಾಗ, ಏನಮ್ಮ ಜೀವನ ಅಲಂಕಾರ, ಮಾತು ಬರೀಕಾರ, ಸಾರ್ಥಕ ಆಗೋಯ್ತು ನಿನ್ನ ಜೀವನ ಅಂತ ಹೇಳಿದಾಗ ಕೋಪಗೊಂಡ ರೋಹಿಣಿ, ಸಾರ್ಥಕನೋ ಸಾಧನೆನೇ, ಅದನ್ನು ಕಟ್ಕೊಂಡು ನೀವೇನ್ರಿ ಮಾಡ್ತೀರಾ? ಫೋನ್ ಮಾಡಿದರೆ ಊಟ ಆಯ್ತಾ ತಿಂಡಿ ಆಯ್ತಾ ಅನ್ನೋದ್ರಲ್ಲಿ ಇರಬೇಕಷ್ಟೇ. ಅದನ್ನೆಲ್ಲ ಬಿಟ್ಟು ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕೋಕ್ಕೆ ನೀವ್ಯಾರ್ರಿ, ನಿಮಗೇನ್ರಿ ಅಧಿಕಾರ ಇದೆ ಅಂತ ಹೇಳ್ರಿ? ಯಾವ ಧೈರ್ಯದ ಮೇಲೆ ನಂಗೆ ಫೋನ್ ಮಾಡಿ ಈ ರೀತಿ ಎಲ್ಲ ವಿಚಾರಿಸ್ತಾ ಇದ್ದೀರಾ ಅಂತ ಹೇಳ್ತಿರುವಾಗ, ಅಲ್ಲಮ್ಮ ರೋಹಿಣಿ ಅಂತ ಹೇಳ್ತಿರ್ತಾಳೆ ಶೀಲಾ. ನೋಡಿ, ನೀವೀಗ ಫೋನ್ ಹಿಡ್ದೇ ಹೋದ್ರೆ ನನ್ನ ಬಾಯಲ್ಲಿ ಬೇರೆ ರೀತಿ ಶಬ್ದನೇ ಬರುತ್ತೆ, ಇಡಮ್ಮ ಫೋನು ಅಂತ ಹೇಳಿ ಕೋಪದಲ್ಲಿ ಕಾಲ್ ಕಟ್ ಮಾಡ್ತಾಳೆ ರೋಹಿಣಿ. ಈ ಕಡೆ ಶೀಲಾ ಒಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ಕೋಪದಲ್ಲಿ ಶ್ರುತಿ ಜೊತೆ ಜಗಳ ಮಾಡಬೇಕು ಅಂತ ಹೇಳಿ ರೂಮಿಂದ ಹೊರಗಡೆ ಬಂದ ರೋಹಿಣಿ ಎದುರುಗಡೆ ನಿಂತಿರೋ ಅತ್ತೆನ ನೋಡಿ ಭಯ ಬೀಳ್ತಾಳೆ. ಹಾಗೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮನೋಜ, ಅಮ್ಮ ಶೋರೂಮ್ಗೆ ಹೋಗಬೇಕು ಅಂತ ಹೇಳಿದಾಗ, ಹೋಗೋ, ನಿನಗೆ ಯಾರು ಬೇಡ ಅಂದಿದ್ದು ಅಂತ ಹೇಳಿ ಗದಸ್ತಾಳೆ. ಅಮ್ಮ ಕೀ ಬೇಕಿತ್ತು ಅಂತ ಹೇಳಿದಾಗ, ಒಳಗಡೆ ಇದೆ ತೊಗೊಂಡು ಹೋಗು ಅಂತ ಹೇಳಿದಾಗ ರೂಮಿಗೆ ಬಂದ ಮನೋಜ ಕೀ ತೊಗೊಂಡು ಅಲ್ಲಿಂದ ಹೊರಡ್ತಿರುವಾಗ ರೋಹಿಣಿ ಅಂತ ಹೇಳ್ತಾನೆ. ಅವಳು ಬರಲ್ಲ, ನೀನು ಹೋಗು ಅಂತ ಹೇಳಿದಾಗ, ಬಾಯ್ ರೋಹಿಣಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಿರುವಾಗ, ಬಾಯಿ ಏನು ಹೇಳಬೇಕಾಗಿಲ್ಲ, ಹೋಗು ಅಂತ ಹೇಳಿ ಗದರಿಸಿ ಮನೋಜನ್ನ ಅಲ್ಲಿಂದ ಕಳಿಸ್ತಾಳೆ. ಹಾಗೆ ಮನೋಜ ಅಲ್ಲಿಂದ ಹೋದ್ಮೇಲೆ ರೋಹಿಣಿನ ನೋಡ್ತಾ, ಏನೇನು ಔಟಂಕಿ ನಾರದೆ, ಕೊಬ್ಬು ಹೆಚ್ಚಾಗಿದೆಯಾ ನಿನಗೆ ಅಂತ ರೋಹಿಣಿನ ಬೈದಾಗ, ಏನತ್ತೆ ನೀವು ಈ ರೀತಿ ಎಲ್ಲ ಬೈತಾ ಇದ್ದೀರಾ, ಕಾರಣ ಹೇಳಿ ಅಂತ ರೋಹಿಣಿ ಕೇಳ್ತಾಳೆ.
ಆಗ ಶಾಂತಿ, ಅಲ್ಲ ಶ್ರುತಿಯವರಮ್ಮ ಕಾಲ್ ಮಾಡಿದ್ರೆ ನೀನ್ ಯಾಕೆ ಆ ರೀತಿ ಎಲ್ಲ ಮಾತಾಡಕ್ ಹೋದೆ ಅಂತ ಹೇಳಿ ಶಾಂತಿ ಪ್ರಶ್ನೆ ಮಾಡಿದಾಗ, ನಾನೇನು ಮಾತಾಡಿಲ್ಲ ಅತ್ತೆ, ಆದರೆ ನನ್ನ ಪರ್ಸನಲ್ ವಿಷಯಕ್ಕೆ ಬರಬೇಡಿ, ಚುಚ್ಚು ಮಾತಾಡಬೇಡಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಆಗ ಶಾಂತಿ, ಈಗಲೂ ನಿನಗೆ ನನ್ನ ಗಂಡ ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ನಿನಗೆ ಪರ್ಸನಲ್ ವಿಷಯ ಆಗೋಯ್ತೇನೆ ಮೂದೇವಿ ಅಂತ ಹೇಳಿ ರೋಹಿಣಿನ ತಿವಿತಾಳೆ. ನೋಡಿ, ಅವರು ನಮ್ಮನೆ ಸಂಬಂಧಿಕರು, ಕೋಟ್ಯಾಧೀಶ್ವರರು, ನಮ್ಮನೆ ಬೀಗರು, ಅವ್ರು ಏನೇ ಹೇಳಿದ್ರು ನೀನು ಬಾಯಿ ಮುಚ್ಕೊಂಡು ಕೇಳಿಸ್ಕೋಬೇಕು ಅಷ್ಟೇ. ಆಗ ರೋಹಿಣಿ, ಅಲ್ಲ ಅತ್ತೆ, ಅವ್ರು ನನಗೊಂಚೂರು ಮರ್ಯಾದೆ ಕೊಡಲ್ದೇ ಮಾತಾಡ್ತಿದ್ರು ಅಂತ ಹೇಳುವಾಗ, ಓಹೋ ನೀನು ತುಂಬ ಮರ್ಯಾದಸ್ತೆ ಅಂತ ಹೇಳಿ ರೋಹಿಣಿಗೆ ಅವಮಾನ ಮಾಡ್ತಿರ್ತಾಳೆ ಶಾಂತಿ. ಅಲ್ಲ ಕಣೆ, ಆ ಆಂಜನೇಯ ರಾಮ ಲಕ್ಷ್ಮಣನ ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡಂಗೆ ನಾನು ನಿನ್ನ ಮನೋಜನ್ನ ಹೆಗಲ ಮೇಲೆ ಕೂರಿಸ್ಕೊಂಡೆ, ನನ್ನ ಹಣೆ ಈಸಿಯಾಗಿ ಸಿಕ್ತು ಅಂತ ಇಟ್ಬಿಟ್ಟಿಯಲ್ಲ ನಾಮನ ನಾಮೇಶ್ವರಿ ಅಂತ ಹೇಳಿ ಮತ್ತೆ ರೋಹಿಣಿಗೆ ಅವಮಾನ ಮಾಡ್ತಿರ್ತಾಳೆ. ಅಲ್ದನೆ ಇಷ್ಟು ಮಾಡಿದ್ರು ಮತ್ತೆ ಕೊಬ್ಬು ತೋರಿಸ್ತೀಯ, ಕೊಬ್ಬು. ನೋಡಿ, ದುರಹಂಕಾರ ಅನ್ನೋದು ದುಪ್ಪಟ್ಟ ಥರ ಇರಬೇಕು, ಮಾನ ಮುಚ್ಕೊಳ್ಳೋಕಷ್ಟೇ, ಅದನ್ನು ಬಿಟ್ಟು ತಲೆ ಮೇಲೆ ಕಿರೀಟದ ಥರ ಇಟ್ಕೊಂಡೆ ಪಂಗಳಿಸ್ಬಿಡ್ತೇನೆ ನಿನ್ನ ಅಂತ ಹೇಳಿ ರೋಹಿಣಿನ ಹೊಡೆಯೋಕೆ ಹೋಗ್ತಾಳೆ. ಹಾಗೆ ನೋಡೇ, ನಿನಗೊಂದು ಗತಿ ಕಾಣಿಸ್ತೀನಿ ಕಣೆ, ಬಿಡಲ್ಲ, ಏನಾದರೂ ಕೊಪ್ಪು ತೋರಿಸಿದ್ರೆ ನಾಯಿ ಗೂಡಲ್ಲಿ ಕಟ್ಟಾಕ್ಬಿಡ್ತೀನಿ ನಿನ್ನ ಅಂತ ಹೇಳಿ ಶಾಂತಿ ಮಾತಾಡಿದ್ನ ರೋಹಿಣಿ ತಾನು ನೆನೆಸ್ಕೊತಾಳೆ. ತಾನು ತನ್ನ ಅತ್ತೆಗೆ ಮಾತಾಡಿದ್ನೆಲ್ಲ ನೆನೆಸ್ಕೊತಾಳೆ. ನಿಮ್ಮನ್ನೆಲ್ಲ ಎಲ್ಲಿಡಬೇಕು ಅಲ್ಲೇ ಇಡ್ಬೇಕು ಕಣೆ, ಸಲಿಗೆ ಕೊಟ್ಟರೆ ಹೆಚ್ಕೊಂಡ್ಬಿಡ್ತೀರಾ, ಏ ಮೀನಾ ಕಾಫಿ ತೊಗೊಂಬಾರೆ, ಎಷ್ಟೊತ್ತನ ತರೋದು ಮಾಂಕಾಳಿ ಅಂತ ಬೈತಿರ್ತಾಳೆ. ಆಗ ಮೀನಾ ತಂದೆ ಅತ್ತೆ ಅಂತ ಹೇಳ್ತಾಳೆ. ಆಗ ಶಾಂತಿ ಕೋಪದಿಂದ ರೋಹಿಣಿನೇ ಗುರಾಯಿಸ್ತಾ, ಮಾಡ್ತೀನಿ ಕಣೆ ಮಾಡ್ತೀನಿ, ನೀನು ಈ ಗುಂಗುರು ಕೂದಲಿಗೆ ಬೆಂಕಿ ಹಚ್ಚಲಿಲ್ಲ ಅಂದರೆ ನನ್ನ ಹೆಸರು ಸಕ್ಕರೆ ಬಲ್ ಶಾಂತಿನೆಲ್ಲ ನೋಡ್ತಾ ಇರು ಅಂತ ಹೇಳಿ ಕೋಪದಿಂದ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಸ್ಟೋವ್ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಶ್ರುತಿ ಫ್ರಿಜ್ಜಲ್ಲಿರೋ ಕೋಲ್ಡ್ ನೀರನ್ನ ತಗೊಂಡು ಕುಡಿತಾ ಇರ್ತಾಳೆ. ಅದನ್ನು ನೋಡಿದಂಥ ಮೀನಾ, ಅಯ್ಯೋ ಶ್ರುತಿ ಅವರೇ, ಮಳೆ ಬರೋ ಹಾಗಿದೆ, ಕೋಲ್ಡ್ ನೀರು ಕುಡಿತಾ ಇದ್ದೀರಲ್ಲ, ನೀವು ವಾಯ್ಸ್ ಹಾಳಾದರೆ ಡಬ್ಬಿಂಗ್ ಹೇಗೆ ಮಾಡ್ತೀರಾ ಅಂತ ಕೇಳಿದಾಗ, ಅಯ್ಯೋ ಮೀನಾ ಅವರೇ, ನಾನು ಕೋಲ್ಡ್ ನೀರು ಕುಡಿದೇ ಹೋದರೆ ನೀರು ಕುಡ್ದಂಗೆ ಅನ್ಸಲ್ಲ ಅಂತ ಹೇಳ್ತಿರ್ತಾಳೆ ಶ್ರುತಿ. ಆಗ ಇರಿ ಶ್ರುತಿ, ನಾನು ನಿಮಗೆ ಜೀರಿಗೆ ನೀರು ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಿರುವಾಗ ಅದನ್ನು ಕೇಳಿಸ್ಕೊಂಡ ರೋಹಿಣಿ ಕೋಪದಿಂದ ಅಡುಗೆ ಮನೆಗೆ ಬಂದು ಶ್ರುತಿ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ. ನೀವು ಮಾಡಿದ ಸರಿನಾ ಅಂತ ಕೇಳ್ತಾಳೆ. ಆಗ ಶ್ರುತಿ, ನಾ ಮಾಡಿದ ತಪ್ಪೆ, ಈ ಕ್ಲೈಮೇಟಲ್ಲಿ ಕೋಲ್ಡ್ ನೀರು ಕುಡಿಬಾರ್ದಿತ್ತು ಅಂತ ಹೇಳಿ ಉತ್ತರ ಕೊಡ್ತಾಳೆ. ಆಗ ರೋಹಿಣಿ ಕೋಪದಿಂದ, ನಾನು ಮಾತಾಡ್ತಿರೋದು ಆ ವಿಷಯದಲ್ಲ, ನಿಮ್ಮ ತಾಯಿ ಹತ್ರ ನನ್ನ ಪರ್ಸನಲ್ ವಿಷಯನ ಯಾಕೆ ಡಿಸ್ಕಸ್ ಮಾಡ್ತೀರಾ, ನಮ್ಮ ಮನೇಲಿ ನಡೆದಿರೋದನ್ನ ಯಾಕೆ ಹೇಳಬೇಕಿತ್ತು ಅಂತ ಹೇಳಿ ಕೇಳ್ತಿರುವಾಗ, ಒಂದು ನಿಮಿಷ ರೋಹಿಣಿ ಅವರೇ, ನಿಮ್ಮ ಪರ್ಸನಲ್ ವಿಷಯನ ನಾನೇನು ಮಾತಾಡಿದೆ ಅಂತ ಹೇಳಿ ಶ್ರುತಿ ಕೇಳಿದಾಗ, ನೋಡಿ ಏನು ಗೊತ್ತಿಲ್ಲದ ರೀತಿ ಮಾತಾಡಬೇಡಿ ನೀವು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ನೀವು ಹೇಳ್ದೆ ಹೋದ್ರೆ ಅವ್ರಿಗೆ ನಮ್ಮನೆ ವಿಷಯ ಹೇಗ್ರಿ ಗೊತ್ತಾಗುತ್ತೆ ಅಂತ ಕೇಳಿದಾಗ, ಅಲ್ಲ ರೋಹಿಣಿ ಅವರೇ, ನಾನೇನೋ ನಿಮ್ಮ ರೂಮ್ ಒಳಗಡೆ ನಡೆದಿರೋ ವಿಷಯನ ತಿಳ್ಕೊಂಡು ನಮ್ಮ ಅಮ್ಮನಿಗೆ ಹೇಳಿದ ರೀತಿ ಆಡ್ತಾ ಇದ್ದೀರಲ್ಲ, ಅದೆಲ್ಲ ಆಗಿದ್ದು ಮನೆಯವ್ರ ಮುಂದೆನೇ ಅಲ್ವಾ. ನೋಡಿ, ನೀವು ಮಾವನ ದುಡ್ಡು ಕದ್ದು ಎಲ್ರಿಗೂ ಮೋಸ ಮಾಡಿದ್ರಿ, ಅದ್ರ ಪಂಚಾಯಿತಿ ಎಲ್ರ ಮುಂದೆನೇ ಆಗಿದ್ದು. ಆಗ ಕೋಪದಲ್ಲಿ ರೋಹಿಣಿ, ಅದು ನಮ್ಮನೆ ವಿಷಯ ತಾನೇ, ಅವ್ರ ಹತ್ರ ಯಾಕ್ರಿ ಹೋಗಿ ಹೇಳಿದ್ರಿ ಅಂತ ಹೇಳಿ ಜೋರು ಮಾಡ್ತಾಳೆ. ಆಗ ಮೀನಾ, ಅಯ್ಯೋ ರೋಹಿಣಿ, ಅವರು ನಮ್ಮ ಮನೆಯವರು ಒಬ್ರಲ್ಲ ಅಂತ ಹೇಳಿದಾಗ, ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ ಮೀನಾ ಅಂತ ಹೇಳಿ ಮೀನಾಗೂ ಜೋರು ಮಾಡ್ತಾಳೆ ರೋಹಿಣಿ. ಆಗ ಕೋಪಗೊಂಡ ಶ್ರುತಿ, ಓಕೆ ಫೈನ್, ನೀವು ನನ್ನ ಜೊತೆನೇ ಮಾತಾಡಿ, ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಹೇಳಿ ರೋಹಿಣಿ ಕೇಳಿದಾಗ, ಅವರು ನನಗೆ ಫೋನ್ ಮಾಡಿ, ನಾನಿನ್ನ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ನಿಮ್ಮ ಮಾವನ ದುಡ್ಡನ್ನೇ ಕದ್ಬಿಟ್ಟಿದ್ಯಾ ಅಂತ ಹೇಳಿ ಏನೇನೋ ಮಾತಾಡ್ತಾ ಇದ್ದಾರೆ. ನಾನು ಅದಕ್ಕೆ ಉತ್ತರ ಕೊಟ್ಟು ಸುಮ್ಮನಾದೆ, ಆದರೆ ಅವರು ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ, ಅದನ್ನು ಅತ್ತೆಗೆ ಹೇಳಿ ಚಾಡ ಚುಚ್ಚಿದ್ದಾರೆ ಅಂತ ಹೇಳಿ ಶ್ರುತಿಗೆ ಹೇಳ್ತಿರ್ತಾಳೆ. ಆಗ ಶ್ರುತಿ ಏನೂ ಮಾತಾಡದೆ ನಿಂತಿರ್ತಾಳೆ. ಅದನ್ನು ನೋಡಿ ರೋಹಿಣಿಗೆ ಮತ್ತಷ್ಟು ಕೋಪ ಬರುತ್ತೆ. ಆಗ್ಲಿಂದ ನಾನು ಹೇಳ್ತಾನೆ ಇದ್ದೀನಿ, ನೀವೇನು ಸುಮ್ಮನೆ ನಿಂತಿದ್ದೀರಾ ಅಂತ ಹೇಳಿ ಮತ್ತೆ ಜೋರು ಮಾಡ್ತಾಳೆ. ಆಗ ಕೋಪಗೊಂಡ ಶ್ರುತಿ, ಬಾಯಿ ಬಂದಂಗೆ ಮಾತಾಡಬೇಡಿ ರೋಹಿಣಿ ಅವರೇ, ಅಷ್ಟಕ್ಕೂ ಅವ್ರು ನೀವು ಮಾಡದೇ ಇರೋದೇನು ಹೇಳಿಲ್ವಲ್ಲ, ನೋಡಿ ನಾನಾಗಿ ಅವ್ರಿಗೆ ಕಾಲ್ ಮಾಡಿಲ್ಲ, ಅವರೇ ಕಾಲ್ ಮಾಡಿದ್ರು, ಕ್ಯಾಶುವಲ್ ಆಗಿ ಮಾತಾಡುವಾಗ ಆ ವಿಷಯನ ಶೇರ್ ಮಾಡಿದೆ ಅಷ್ಟೇ ಅಂತ ಹೇಳಿದಾಗ ಕೋಪಗೊಂಡ ರೋಹಿಣಿ, ಅಲ್ಲ ರೀ, ನೀವು ಹಾಗೆ ಶೇರ್ ಮಾಡಬೇಕು ಅಂದರೆ ನಿಮ್ಮ ಪರ್ಸನಲ್ ವಿಷಯನ ಶೇರ್ ಮಾಡ್ಕೊಳ್ರಿ, ನನ್ನ ವಿಷಯನ ಯಾಕೆ ಮಾತಾಡ್ತೀರಾ, ನಾನು ಹಾಗೆ ನಿಮ್ಮ ವಿಷಯನ ಮಾತಾಡ್ತೀನ ಅಂತ ಹೇಳಿದಾಗ, ನೀವು ಮಾತಾಡೋಕ್ಕೆ ಎಲ್ಲಿ ನಿಮ್ಮಪ್ಪ ಜೈಲಲ್ಲಿದ್ದಾರಾ ಅಂತ ಹೇಳಿ ಕೊಂಕು ಮಾತಾಡ್ತಾಳೆ ಶ್ರುತಿ. ಆಗ ಕೋಪದಿಂದ ರೋಹಿಣಿ, ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಶ್ರುತಿಗೆ ಜೋರು ಮಾಡ್ತಾಳೆ. ಆಗ ಶ್ರುತಿ, ಹೌದ್ರಿ, ಈ ಕಿವಿಲಿ ಕೇಳಿಸ್ಕೊಂಡು ಆ ಕಿವಿಲೆ ಬಿಡೋದು ಬಿಟ್ಟು ಅದನ್ನು ಆ ವಿಷಯನ ತಂದು ನನ್ನ ಹತ್ರ ಜಗಳ ಮಾಡ್ತಿದ್ದೀರಲ್ಲ, ಇದು ಸರಿನಾ ಅಂತ ಹೇಳಿ ಕೇಳ್ತಾಳೆ. ಶ್ರುತಿ, ಇದು ನಿಮಗೆ ಸಿಲ್ಲಿ ವಿಷಯ ಇರ್ಬೋದು, ಯಾಕಂದರೆ ಹೇಳಿ ಅತ್ತೆ ಹತ್ರ ಬೈಸ್ಕೊಂಡಿದ್ದು ಹೊಡಿಸ್ಕೊಂಡಿದ್ದು ನಾನಲ್ವಾ. ರೋಹಿಣಿ, ಓಕೆ ಫೈನ್, ನಮ್ಮಮ್ಮ ನಿಮ್ಗೆ ಕಾಲ್ ಮಾಡಿ ಕೇಳಿದ್ದು ತಪ್ಪೆ, ಆದರೆ ನೀವ್ಯಾಕೆ ಅವ್ರ ಜೊತೆ ಮರ್ಯಾದೆ ಇಲ್ಲದೆ ಇರೋ ರೀತಿ ಮಾತಾಡಿದ್ರಿ, ಅವರು ನನಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ರು. ಆಗ ರೋಹಿಣಿ, ನಾನೇನು ಮರ್ಯಾದೆ ಇಲ್ದೇ ಮಾತಾಡಲಿಲ್ಲ ಶ್ರುತಿ, ನಮ್ಮನೆ ವಿಷಯಕ್ಕೆ ತಲೆ ಹಾಕೋಕ್ಕೆ ನೀವ್ಯಾರು ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ, ನೋಡಿ ರೋಹಿಣಿ, ಅದನ್ನು ಹೇಳೋದಕ್ಕೂ ಕೇಳೋದಕ್ಕೂ ಒಂದು ಟ್ಯೂನ್ ಇರುತ್ತೆ ಅಷ್ಟೇ ಅಂತ ಹೇಳಿ ಮತ್ತೆ ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಆಗ ಮಧ್ಯೆ ಬಂದ ಮೀನಾ ಶ್ರುತಿ ಹಾಗೂ ರೋಹಿಣಿ ಇಬ್ರಿಗೂ ಸಮಾಧಾನ ಮಾಡೋಕ್ಕೆ ನೋಡ್ತಾಳೆ, ಆದರೆ ಮತ್ತೆ ಇಬ್ಬರು ವಾದ ಮಾಡ್ತಾ ಇರ್ತಾರೆ. ನೋಡಿ ಮೀನಾ, ಸುಮ್ಮನಿರಿ ನೀವು, ಇವರು ನನಗೆ ಬಂದು ಜೋರು ಮಾಡ್ತಾ ಇದ್ದಾರೆ,
ಆ್ಯಂಡ್ ಆಲ್ಸೋ ನಿಮಗೆ ಅವಮಾನ ಆಗ್ತಿರುವಾಗ ಅದನ್ನು ಹಿಂದೆ ನಿಂತ್ಕೊಂಡು ಖುಷಿ ಪಡ್ತಾ ನೋಡಿ ನಗ್ತಾ ಇದ್ರು. ಈಗ ಅದನ್ನು ಹೇಳ ನಾನು ಅಂತ ಹೇಳಿ ಶ್ರುತಿ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ರೋಹಿಣಿಗೆ ಅವಮಾನ ಆಗುತ್ತೆ. ಆಗ ರೋಹಿಣಿ ಕೋಪದಿಂದ ಕಂಡ್ಕೊಂಡವರೆಲ್ಲ ನನ್ನ ವಿಷಯದಲ್ಲಿ ತಲೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇದನ್ನೇ ಹೇಳ್ತಾ ಇರೋದು, ರೆಸ್ಪೆಕ್ಟ್ ಇಲ್ಲದೇ ಮಾತಾಡೋದು ಅಂತ ಹೇಳಿ ಶ್ರುತಿ ಹೇಳಿದಾಗ ಮೀನಾ ಇಬ್ಬರನ್ನು ಮತ್ತೆ ಸಮಾಧಾನ ಮಾಡೋಕ್ಕೆ ನೋಡ್ತಾಳೆ. ಆದರೆ ಇಬ್ಬರು ಮತ್ತೆ ವಾದ ಮಾಡ್ತಾ ಇರ್ತಾರೆ. ಆಗ ಶ್ರುತಿ, ನೋಡು ರೋಹಿಣಿ, ನಿಮ್ಮ ಕೋಪ ನಮ್ಮ ಮೇಲೆ ಅತ್ತೆ ಮೇಲೆ ಅಲ್ಲ, ನೀವು ಸುಳ್ಳು ಹೇಳಿ ಅತ್ತೆ ಕಡೆಯಿಂದ ಹೊಡೆಸ್ಕೊಂಡ್ರೆ ಆ ಕೋಪನ ನಮ್ಮ ಮೇಲೆ ತೀರಿಸ್ಕೊಳ್ತಿದ್ದೀರಾ. ಆಗ ರೋಹಿಣಿ, ನೋಡ್ ಶ್ರುತಿ, ನಾನು ಇಲ್ಲಿ ಬಂದಿರೋದು ಬಾಳೋಕ್ಕೆ ಹಾಳು ಮಾಡೋಕ್ಕಲ್ಲ, ಹಾಗಾದರೆ ನಾನೇನು ಅಂತ ಹೇಳಿ ಶ್ರುತಿ ಪ್ರಶ್ನೆ ಮಾಡ್ತಾಳೆ. ಆಗ ಮೀನಾ ಮತ್ತೆ ಬಂದು, ನೋಡು ರೋಹಿಣಿಯವರೇ, ಅವ್ರು ಹೇಳಿದ್ದು ಆ ಅರ್ಥದಲ್ಲಲ್ಲ, ಹಾಗಿದ್ರೆ ನೀವು ನಿಮ್ಮ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ರ, ಅವರು ನನಗೆ ಫೋನ್ ಮಾಡಿ ವಿಚಾರಿಸ್ತಾರೆ ಅಂತ ಹೇಳಿದಾಗ, ನೋಡಿ ಕ್ಯಾಶುವಲ್ ಆಗಿ ತಾಯಿ ಮನೆ ಕಡೆಯಿಂದ ಫೋನ್ ಬಂದಾಗ ವಿಷಯನ ಶೇರ್ ಮಾಡೋದು ಕ್ಯಾಶುವಲ್ ಆಗಿರುತ್ತೆ, ಆದರೆ ನಮ್ಮ ಮನೆಯಿಂದ ನಿಮ್ಗೆ ಯಾವುದೇ ಫೋನ್ ಬರಲ್ಲ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ. ಆಗ ಮೀನಾ, ನೋಡ್ರು ಹುಣಿಯರೇ, ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಅತ್ತೆನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ಮಾತ್ರ ಯೋಚನೆ ಮಾಡಿ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ರೋಹಿಣಿಗೆ ಮತ್ತೆ ಕೋಪ ಬರುತ್ತೆ. ನನಗೇನು ಮಾಡಬೇಕು ಹೇಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವು ನಿಮ್ಮ ಕೆಲಸನ ನೋಡ್ಕೊಳ್ಳಿ ಅಷ್ಟೇ ಅಂತ ಹೇಳಿ ಕೋಪದಿಂದ ಮಾತಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಶ್ರುತಿ ಕೋಪದಿಂದ ರೋಹಿಣಿನ ಹೊಡೆಯೋಕ್ಕಂತ ಅವಳ ಹಿಂದನೇ ಹೋಗ್ತಾ ಇರ್ತಾಳೆ. ಅದನ್ನು ತಡೆದು ಮೀನಾ ಶ್ರುತಿನ ಹಿಡ್ಕೊಂಡು, ಏನು ಶ್ರುತಿ ಅವರೇ ನೀವು ಈ ರೀತಿ ಎಲ್ಲ ಆಡ್ತಾ ಇದ್ರಿ ಅಂತ ಹೇಳಿದಾಗ, ಹೌದು ಮೀನಾ, ಅತ್ತೆ ಹೊಡೆದಿದ್ದಾರೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದರೆ ಅವ್ರು ಜುಟ್ಟು ಹಿಡಿದು ಜೋತಾಡ್ಬಿಡ್ತಿದ್ದೆ ಅಂತ ಹೇಳಿ ರೋಹಿಣಿ ಮೇಲೆ ರೇಗಾಡ್ತಾ ಇರ್ತಾಳೆ. ಆ ಮೀನಾ ಶ್ರುತಿಗೆ ಸಮಾಧಾನ ಮಾಡ್ತಾ, ಬನ್ನಿ ಸಮಾಧಾನ ಮಾಡ್ಕೊಳ್ಳಿ, ನೀರು ಕುಡ್ರಿ ಅಂತ ಹೇಳಿದಾಗ, ಇಲ್ಲ ಮೀನಾ ಅವರೇ, ಇವತ್ತು ಅವ್ರಿಗೆ ನೀರು ಕುಡಿಸ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾಳೆ. ಆಗ